ವಿಗ್ರಹಾರಾಧನೆ. ವಿಗ್ರಹದಲ್ಲಿ ಭಗವಂತನನ್ನು ಕಾಣುವುದು ಸುಲಭ. ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ಭಗವಂತ ಅಂತಂದರೆ ಎಲ್ಲಿರುವನು, ಹೇಗಿರುವನು ಅಂತ ಕೇಳ್ತಾರೆ. ಆಗ ಅವರಿಗೆ ಒಂದು ರೂಪ, ಒಂದು ಹೆಸರನ್ನು ಹೇಳ್ತೇವೆ. ಅದು ಬರುತ್ತಾ ಭಗವಂತನೆಂದರೆ ಹೀಗೆ ಇರುವನು ಅಂತ ಹೇಳಿ ದೃಢ ನಿಶ್ಚಯಕ್ಕೆ ಬರ್ತಾರೆ. ಇದು ಒಂದು ಕಾರಣ. ಹೀಗೆ ಬೇರೆ ಬೇರೆ ಕಾರಣಗಳಿರುತ್ತವೆ. ಅಲ್ಲದೆ ಗಣೇಶ, ಲಕ್ಷ್ಮಿ, ಶಿವ, ಪಾರ್ವತಿ, ಸರಸ್ವತಿ ಹೀಗೆ ಅನೇಕ ಹೆಸರುಗಳು, ಅನೇಕ ರೂಪಕಲ್ಪನೆಗಳು ಇವೆ. ಹಾಗಾದರೆ ಅಷ್ಟೊಂದು ದೇವರುಗಳು ಇದ್ದಾರೆಯೇ ಅಂತಂದರೆ ಇರುವುದು ಭಗವಂತನು ಒಬ್ಬನೇ. ನಾಮರೂಪಗಳು ಬೇರೆ ಬೇರೆ. ಯಾಕೆ ಅಂತಂದರೆ ಇಷ್ಟೊಂದು ರೂಪಗಳಲ್ಲಿರುವ ದೇವರು ನನ್ನ ರೂಪದಲ್ಲಿಯೂ ಇರುವನು ಅಂತ ಹೇಳಿ ತಿಳ್ಕೊಳ್ಳುವನು. ಅದೇ ಅಹಂ ಬ್ರಹ್ಮಾಸ್ಮಿ, ಅದೇ ತತ್ವಮಸಿ. ಆದರೆ ಇಂದು ಅದು ಬಹಳ ಹೆಚ್ಚಾಗಿದೆ. 20 ಅಡಿಗಳ ವಿಗ್ರಹ, 50 ಅಡಿಗಳು, 100 ಹೀಗೆ ಒಬ್ಬರಿಗಿಂತ ಒಬ್ಬರು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಹೀಗೆ ವಿಗ್ರಹ ಆರಾಧನೆ ಮಾಡುತ್ತಾ ಮೂಲ ದೇವರನ್ನು ತಿಳಿಯುವುದಿಲ್ಲ. ವಿಗ್ರಹಕ್ಕೆ ಅಭಿಷೇಕ, ನೈವೇದ್ಯ, ಅಲಂಕಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಪರಮಾತ್ಮನು ಎಲ್ಲ ಕಡೆಗಳಲ್ಲಿಯೂ ಇರುವನು ಅಂತಂದಾಗ ವಿಗ್ರಹ ರೂಪದಲ್ಲಿಯೂ ಭಗವಂತನೇ ಆಗಿರುವನು. ಒಬ್ಬ ರಾಜ ಇರ್ತಾನೆ. ಅವನಿಗೆ ದೇವರಲ್ಲಿ ನಂಬಿಕೆ ಇರಲಿಲ್ಲ. ಕೆಲವರು ಆ ರಾಜನನ್ನು ಬದಲಾಯಿಸುವಂತೆ ವಿವೇಕಾನಂದರನ್ನು ಕೇಳ್ಕೊಳ್ತಾರೆ. ಹೀಗೆ ಒಂದು ದಿನ ರಾಜನೇ ವಿವೇಕಾನಂದರನ್ನು ನೋಡಲು ಬಯಸುತ್ತಾನೆ. ಆಗ ರಾಜನು ವಿವೇಕಾನಂದರನ್ನು ಕೇಳ್ತಾನೆ, ದೇವರು ಎಲ್ಲ ಕಡೆಗಳಲ್ಲಿಯೂ ಇರುವನು ಅಂತಂದಾಗ ಪ್ರತ್ಯೇಕವಾಗಿ ಇನ್ನು ವಿಗ್ರಹ ಆರಾಧನೆ ಏಕೆ ಅಂತ. ಕೂಡಲೇ ವಿವೇಕಾನಂದರು ರಾಜನ ಚಿತ್ರಪಟವೊಂದನ್ನು ತರಿಸ್ತಾರೆ. ರಾಜಭಟ್ಟರು ಹೋಗಿ ಸುಂದರವಾದ ದೊಡ್ಡದಾದ ರಾಜನ ಚಿತ್ರಪಟವೊಂದನ್ನು ತರ್ತಾರೆ. ಕೂಡಲೇ ವಿವೇಕಾನಂದರು ಆ ಚಿತ್ರಪಟವನ್ನು ಕೆಳಗೆ ಹಾಕಿ ಅದರ ಮೇಲೆ ಉಗುಳ್ತಾರೆ. ರಾಜನಿಗೆ ಬಹಳವಾಗಿ ಕೋಪ ಬರುತ್ತೆ. ಕೇಳ್ತಾರೆ, ಏಕೆ ನನ್ನ ಮೇಲೆ ಉಗುಳಿದೆ ಅಂತ. ಆಗ ವಿವೇಕಾನಂದರು ಹೇಳ್ತಾರೆ, ನಿನ್ನ ಮೇಲೆ ಉಗುಳಲಿಲ್ಲ ಮಹಾರಾಜ, ನಿನ್ನ ಚಿತ್ರಪಟದ ಮೇಲೆ ಉಗುಳಿದೆ ಅಂತ ಹೇಳ್ತಾರೆ. ಆ ಚಿತ್ರಪಟದಲ್ಲಿರುವುದು ನಾನೇ ಅಂತ ಹೇಳ್ತಾರೆ ರಾಜ. ಆದರೂ ನಿನಗೆ ಕೋಪ ಉಂಟಾಯಿತು ಅಂತಂದಾಗ ಅದರಲ್ಲಿರುವುದು ನನ್ನ ಚಿತ್ರ ಅಂತ ಹೇಳ್ತಾನೆ ರಾಜ. ಆಗ ವಿವೇಕಾನಂದರು ಹೇಳ್ತಾರೆ, ಈ ಚಿತ್ರಪಟವು ನೀನಾದರೆ ಆ ವಿಗ್ರಹದಲ್ಲಿರುವುದು ಭಗವಂತನೇ ಆಗಿರುವನು ಅಂತ ಹೇಳ್ತಾರೆ. ಮಹಾರಾಜನಿಗೆ ಜ್ಞಾನೋದಯವಾಗುತ್ತೆ.